ಬಿ.ಕಾಮ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಕಳೆದ ಸಾರಿ ಹೇಳಿದಾಗೆ ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ಇರ್ತಕ್ಕಂಥ ಕನ್ನಡ ಪಠ್ಯವಸ್ತು ಪ್ರಥಮ ವರ್ಷದ ಪ್ರಥಮ ಚತುರ್ಮಾಸದಲ್ಲಿ ಮತ್ತು ಅಲ್ಲಿ ಏನೆಲ್ಲ ಅಧ್ಯಾಯಗಳಿವೆ ಮತ್ತು ಅದರ ಸ್ವರೂಪ ಹೇಗಿರುತ್ತೆ, ನಿಮ್ಮ ಪರೀಕ್ಷೆಯ ರೀತಿ ಹೇಗಿರುತ್ತೆ, ಮೌಲ್ಯಮಾಪನದ ಸ್ವರೂಪ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತಿನ ದಿನ ನಾವು ನಿಮಗಿರ್ತಕ್ಕಂಥ ಪಠ್ಯವಸ್ತು ಏನಿದೆ, ನಿಮಗಿರ್ತಕ್ಕಂಥ ಪಠ್ಯಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗೇನು ನೋಡ್ತಾ ಇದ್ದೀರಾ ಅದು ನಿಮಗಿರ್ತಕ್ಕಂಥ ಪಠ್ಯಪುಸ್ತಕ ವಾಣಿಜ್ಯ ಗಂಗೋತ್ರಿ 1. ನೀವು ತಿಳಿದಿರೋ ಹಾಗೆ ವಾಣಿಜ್ಯ ಕಾಮರ್ಸ್, ನೀವೆಲ್ಲ ಕಾಮರ್ಸ್ ಫಸ್ಟ್ ಇಯರ್ ಹುಡುಗರು, ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಪಠ್ಯಪುಸ್ತಕ ಕೊಟ್ಟಿರೋ ಹೆಸರು ಕೂಡ ವಾಣಿಜ್ಯ ಗಂಗೋತ್ರಿ 1. ಅಂದರೆ ಪ್ರಥಮ ಚತುರ್ಮಾಸದಲ್ಲಿ ನೀವು ಕಾಮರ್ಸಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಕನ್ನಡ ವಿಷಯ. ಹಾಗಿದ್ದರೆ ಇದರಲ್ಲಿ ಏನೆಲ್ಲ ಇದೆ ಮತ್ತಿನ್ನೊಂದು, ಅದಕ್ಕಿಂತ ಮುಂಚಿತವಾಗಿ ನಾನು ಸಿಲೆಬಸ್ ಪರಿಚಯ ಮಾಡೋದಕ್ಕಿಂತ ಮುನ್ನ ಹೇಳ್ತೇನೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಪಠ್ಯಪುಸ್ತಕವನ್ನು ಖರೀದಿ ಮಾಡಿ. ಮೈಸೂರು ವಿಶ್ವವಿದ್ಯಾನಿಲಯದವರು ತಮ್ಮದೇ ಪ್ರಸಾರಾಂಗದಿಂದ ಪಠ್ಯಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಬೆಲೆ ಮತ್ತು ಪಠ್ಯಕ್ಕೆ ಬೇಕಾಗಿರ್ತಕ್ಕಂಥ ಪಠ್ಯ ವಸ್ತು ಇರ್ಬೋದು, ಪಠ್ಯ ಇರ್ಬೋದು, ಸಂಬಂಧಪಟ್ಟಂಥ ಟಿಪ್ಪಣಿ ಇರ್ಬೋದು, ಎಲ್ಲವೂ ಸಹ ಅದರಲ್ಲೇ ಅಡಕಾಗಿದೆ. ಹಾಗಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹೌದು, ಕೆಲವು ಹುಡುಗರು ತಿಳ್ಕೊತಾರೆ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ ತೊಗೊಳೋದಕ್ಕಿಂತ ಗೈಡ್ ತೊಗೊಬಿಟ್ರೆ ಉತ್ತಮ ಏನು ಅಂತ. ಆದರೆ ನೀವು ಚಿಕ್ಕ ಹುಡುಗರಲ್ಲ, ನೀವೆಲ್ಲ ಈಗ ಆಲ್ರೆಡಿ ಡಿಗ್ರಿ ಬಂದಿದ್ದೀರಾ, ದೊಡ್ಡ ಮಕ್ಕಳಾಗಿದ್ದೀರಾ. ಜೊತೆಗೆ ನೀವು ಏನು ಓದ್ತೀರಾ, ಈ ಬಿ.ಕಾಮ್ ಅಂತ ಕಡೆ ಅಥವಾ ಪದವಿ ತರಗತಿಗಳಲ್ಲಿ ನೀವು ಗಟ್ ಮಾಡಿರೋದನ್ನ ಒಪ್ಪಿಸ್ತಾರಾ ಇಲ್ವಾ ಅನ್ನೋದನ್ನು ಖಂಡಿತ ಯಾರೂ ಪರೀಕ್ಷೆ ಮಾಡಲ್ಲ. ಅಲ್ಲಿ ಪರೀಕ್ಷೆ ಮಾಡೋದು ನೀವು ಪಠ್ಯವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮಗೆ ಅರ್ಥ ಆಗಿರೋದನ್ನ ಹೇಗೆ ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ, ನಿಮ್ಮದೇ ಆದಂಥ ಪದಗಳಲ್ಲಿ ವ್ಯಕ್ತಪಡಿಸ್ತೀರಾ, ನಿಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದನ್ನು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಗೈಡ್ನ ತೊಗೊಂಡ್ರೆ ಯಾರೋ ಬರೆದಿರೋದನ್ನು ನೀವು ಓದಿ ಗಟ್ ಮಾಡಿ ಆನ್ಸರ್ ಬರಿಬೋದು ಹೊರತು ನಿಮ್ಮ ಮನಸ್ಸಲ್ಲಿರೋದನ್ನ ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಗೈಡನ್ನು ತಗೊಂಡು ಕಟ್ ಮಾಡ್ಕೋತೀನಿ, ಓದ್ತೀನಿ, ಪಠ್ಯಪುಸ್ತಕ ಸಹವಾಸ ನನಗೆ ಆಗಬೇಕು ಅಂತಂದರೆ ಖಂಡಿತ ನಿಮಗೆ ಸಮಸ್ಯೆ ಆಗುತ್ತೆ. ಖಂಡಿತ ನಿಮಗೆ ಯಾವುದೇ ಕಾರಣಕ್ಕೂ ಉತ್ತಮವಾದಂಥ ಅಂಕಗಳು ಸಿಗೋಲ್ಲ. ಅದರ ಬದಲು ನಾನು ನಿಮ್ಗೆ ಹೇಳೋದೇನಂತಂದರೆ ಪಠ್ಯಪುಸ್ತಕವನ್ನು ಕಡ್ಡಾಯವಾಗಿ ತಗೊಳ್ಳಿ. ಪಾಠ ಮಾಡಬೇಕಾದ್ರೆ ಪಠ್ಯಪುಸ್ತಕವನ್ನು ನೋಡಿ ಮತ್ತು ಪಠ್ಯವನ್ನು ಪದೇ ಪದೇ ಓದಿ. ಮತ್ತು ಓದಿದಾಗ ನಿಮ್ಗೇನು ಅರ್ಥ ಆಗುತ್ತೆ, ಮತ್ತು ಹಿಂದೆನೇ ಪಾಠ ಕೇಳಿರ್ತೀರ, ಪಾಠ ಕೇಳಿದಾಗ ನಿಮ್ಗೆ ಎಷ್ಟು ಅರ್ಥ ಆಗಿರುತ್ತೆ ಅದನ್ನು ನೀವು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿ, ಅನಲೈಸ್ ಮಾಡಿ, ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ನೀವು ಉತ್ತರವನ್ನು ಬರೆದಿದ್ದೇ ಆದರೆ ಉತ್ತಮ ರೀತಿಯ ಅಂಕಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಹಾಗಿದ್ದರೆ ನಿಮಗೆ ಏನೆಲ್ಲ ಇರುತ್ತೆ ಪ್ರಥಮ ಬಿ.ಕಾಮ್ನ ಪ್ರಥಮ ಚಾತುರ್ಮಾಸದಲ್ಲಿ? ಹಿಂದೆಲ್ಲ ಇದುವರೆಗೆ ನೀವೇನು ಮಾಡ್ತಿದ್ರಿ, ವರ್ಷಕ್ಕೆ ಒಂದು ಪರೀಕ್ಷೆ, ಅದು ಮಧ್ಯೆ ಕಿರು ಪರೀಕ್ಷೆಗಳಿರ್ಬೋದು, ಅರ್ಧವಾರ್ಷಿಕ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರಿ ಅನಿಸುತ್ತೆ. ಆದರೆ ಇದು ಸೆಮಿಸ್ಟರ್ ಸ್ಕೀಮ್ ಆದ್ದರಿಂದ ಚಾತುರ್ಮಾಸ ಪದ್ಧತಿ, ನಿಮಗೆ ವರ್ಷಕ್ಕೆ 2 ಪರೀಕ್ಷೆಗಳು ಇರ್ತವೆ. ಹಾಗಾಗಿ ನೀವು ನಿರಂತರವಾಗಿ ಅಧ್ಯಯನ ಮಾಡ್ತಾನೇ ಇರಬೇಕು. ಮತ್ತು ಇದರ ನಡುವೆಯೂ ಕೂಡ ಮಧ್ಯೆ ನಾವು ಕೂಡ ಟೆಸ್ಟ್ ಮಾಡ್ತಿರ್ತೀವಿ, ನಾವು ಕೂಡ ಕಿರು ಪರೀಕ್ಷೆಗಳನ್ನ ಮಾಡ್ತಿರ್ತೀವಿ. ಅದಲ್ಲದೇ ಮೊದಲೇ ಹೇಳ್ತಾರಲ್ಲಿ ಪದವಿ ತರಗತಿಗಳಲ್ಲಿ ಮೌಲ್ಯಮಾಪನ ಅನ್ನೋದು ಕೇವಲ ಒಂದು ಸಾರಿ ಅಲ್ಲ, ಇದು ನಿರಂತರವಾಗಿ ವರ್ಷ ಪೂರ್ತಿ ಮೌಲ್ಯಮಾಪನ ನಡೀತಿರುತ್ತೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಹಾಗಿದ್ದರೆ ನಿಮಗೆ ಕನ್ನಡ ಭಾಷೆ ವಾರಕ್ಕೆ ಎಷ್ಟು ಅವಧಿ ಇರ್ಬೋದು, ಎಷ್ಟು ಪೀರಿಯಡ್ ಇರ್ಬೋದು ಅಂತಕ್ಕಂಥ ಕನ್ಫ್ಯೂಷನ್ ಇರ್ಬೋದು. ಏನು ಪ್ರತಿದಿನ ಕನ್ನಡ ಒಂದು ಪಾಠ ತಗೋತಾರ, ಪ್ರತಿದಿನ ಇರುತ್ತಾ ಅಂತೆಲ್ಲ ಇಲ್ಲ. ನಿಮಗೆ ಒಂದು ವಾರಕ್ಕೆ 4 ಪೀರಿಯಡ್ಗಳ ಕನ್ನಡ ಭಾಷಾ ಬೋಧನೆ ಇರುತ್ತೆ. 4 ಪೀರಿಯಡ್, ಆ 4 ಪೀರಿಯಡಲ್ಲಿ 3 ಪೀರಿಯಡ್ ನೇರ ಬೋಧನೆ ಇರುತ್ತೆ. ನಂತರ 1 ಪೀರಿಯಡ್ ಪಠ್ಯಪೂರಕ ಚಟುವಟಿಕೆಗಳಿರ್ತವೆ. ಪಠ್ಯಪೂರಕ ಚಟುವಟಿಕೆ ಅಂದರೆ ಟ್ಯುಟೋರಿಯಲ್ಸ್. ಹಾಗಾದರೆ ಆ ಪಠ್ಯಪೂರಕ ಚಟುವಟಿಕೆಗಳು ಯಾವುದು? ಹಾಗಾದ್ರೆ ಅದನ್ನ ಮೇಷ್ಟ್ರು ಮಾಡಬೇಕಾ ಅಥವಾ ಮಕ್ಕಳು ನಾವು ಮಾಡಬೇಕಾ? ನಾವು ಹೇಗೆ ಮಾಡೋದು? ನಮಗೆ
ಯಾವ ರೀತಿ ನಮ್ಮ ಕೈನಲ್ಲಿ ಅದನ್ನು ಹೊರಗಡೆ ತರಿಸ್ತಾರೆ ಅಂತೆಲ್ಲ ನಿಮ್ಗೆ ಅನ್ನಿಸ್ಬೋದು. ಮುಂದಿನ ಸಮಯದಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಒಟ್ಟಿನಲ್ಲಿ ನೀವು ತಿಳ್ಕೊಬೇಕಾಗಿರೋದು ವಾರಕ್ಕೆ 4 ಪೀರಿಯಡ್ಗಳ ಕನ್ನಡ ಭಾಷಾ ಬೋಧನೆ ನಿಮಗೆ ಇರುತ್ತೆ. ಅದರಲ್ಲಿ 3 ಪೀರಿಯಡ್ ನೇರ ಬೋಧನೆ ಇದ್ದರೆ 1 ಪೀರಿಯಡ್ ನಿಮಗೆ ಪಠ್ಯಪೂರಕ ಚಟುವಟಿಕೆಗಳು, ಟ್ಯುಟೋರಿಯಲ್ಸ್ ಚಟುವಟಿಕೆಗಳು ನಿಮಗೆ ಇರ್ತವೆ. ಒಟ್ಟಿನಲ್ಲಿ ಒಂದು ವಾರಕ್ಕೆ 4 ಗಂಟೆಗಳ ಬೋಧನೆ. ಹಾಗಾದರೆ ಮತ್ತೆ ಮೌಲ್ಯಮಾಪನ ಅಂತ ಹೇಳಿದೆ ನಾನು. ಮೌಲ್ಯಮಾಪನದಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ನಿರಂತರ ಮೌಲ್ಯಮಾಪನ. ಖಂಡಿತ ವರ್ಷದ ಕೊನೆಯಲ್ಲಿ ಅಥವಾ 6 ತಿಂಗಳ ಕೊನೆಯಲ್ಲಿ ಮಾಡ್ತಕ್ಕಂಥ ಮೌಲ್ಯಮಾಪನ ಅಲ್ಲ. ನಿಮಗೆ ನಿರಂತರ ಮೌಲ್ಯಮಾಪನ. ಅದರಲ್ಲಿ C1 ಅಂತಕ್ಕಂಥದ್ದು ಒಂದು ನಿಮಗೆ ಪಠ್ಯಭಾಗದ ನಿಮಗಿರ್ತಕ್ಕಂಥ ಪಠ್ಯವಸ್ತುದಲ್ಲಿ 50% ಭಾಗ ಮುಗಿತಿದ್ದ ಹಾಗೇನೇ ಒಂದು ಸಾರಿ ಮೌಲ್ಯಮಾಪನವನ್ನು ನಾವು ಮಾಡ್ತೀವಿ. ಅದು ವಿಚಾರ ಸಂಕಿರಣಗಳ ರೀತಿ ಆಗ್ಬೋದು, ಅಥವಾ ಅಸೈನ್ಮೆಂಟ್ ರೀತಿ ಆಗಿರ್ಬೋದು, ಅಥವಾ ಕಿರು ಪರೀಕ್ಷೆ ಆಗಿರ್ಬೋದು. ಹೇಗಾದರೂ ಆಗಲಿ ನೀವು ಆ 50% ಭಾಗವನ್ನು ನಾವು ಪಾಠ ಮಾಡಿರ್ತೀವಿ. ನೀವು ಕೇಳಿರ್ತೀರಾ, ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ, ನೀವು ಎಷ್ಟು ಮಟ್ಟಿಗೆ ನೀವು ಇನ್ವಾಲ್ವ್ ಆಗಿರ್ತೀರಾ ಅನ್ನೋದು ನಮಗೆ ತಿಳಿಬೇಕಲ್ಲ. ಅದಕ್ಕೋಸ್ಕರ C1 ಅಂತ ಒಂದು C1 ಕೂಡ ಮೌಲ್ಯಮಾಪನವನ್ನು ಮಾಡ್ತೀವಿ. ಅದು 10 ಅಂಕಗಳಿಗೆ ಇರುತ್ತೆ, 10 ಮಾರ್ಕ್ಸ್. ಈ 10 ಅಂಕಗಳು ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲೂ ಕೂಡ ಎಂಟ್ರಿ ಆಗುತ್ತೆ, ನೆನಪಿರಲಿ. ನಂತರ ಮತ್ತೊಂದು ಮೌಲ್ಯಮಾಪನ C2. ಹೌದು, ಎಲ್ಲ ಪಠ್ಯವಸ್ತು ಸಿಲೆಬಸ್ ಪಠ್ಯಕ್ರಮ ಎಲ್ಲ ಮುಗಿದ ನಂತರ ಪರೀಕ್ಷೆಗೆ ಮುನ್ನ ನೀವು ಮತ್ತೊಂದು ಸಾರಿ ನಿಮ್ಮ ಮೌಲ್ಯಮಾಪನವನ್ನು ಮಾಡ್ತೀವಿ. ಅದು C2 ಮೌಲ್ಯಮಾಪನ. ಅದು ಕೂಡ 10 ಅಂಕಗಳಿಗೆ. ಇದು ಸಹ ನಿಯೋಜಿತ ಕಾರ್ಯದ ಮುಖಾಂತರ ಆಗ್ಬೋದು ಅಥವಾ ಕಿರು ಪರೀಕ್ಷೆ ಮುಖಾಂತರ ಆಗ್ಬೋದು. ಈ C2 ಮೌಲ್ಯಮಾಪನವನ್ನು 10 ಅಂಕಗಳಿಗೆ ಮಾಡ್ತೀವಿ. ಹಾಗಿದ್ರೆ ನಮ್ಮ ಅಂತಿಮ ಮೌಲ್ಯಮಾಪನ ಮುಖ್ಯ ಪರೀಕ್ಷೆ, ಅದನ್ನು ಮುಖ್ಯ ಪರೀಕ್ಷೆಯನ್ನು ನಾವು C3 ಅಂತ ಕರಿತೀವಿ. ಅದು ಒಟ್ಟು 80 ಅಂಕಗಳಿಗೆ. ಸೊ C1 10 ಅಂಕಗಳಿಗೆ, C2 10 ಅಂಕಗಳಿಗೆ, C3 80 ಅಂಕಗಳಿಗೆ, ಒಟ್ಟು 100 ಅಂಕಗಳಿಗೆ ನೀವು ಈ ಪಠ್ಯವನ್ನು ಓದಬೇಕಾಗತ್ತೆ. ಹಾಗಿದ್ರೆ ಈಗ ನಿಮಗಿರ್ತಕ್ಕಂಥ ಪಠ್ಯವಸ್ತು ಏನು, ಪಠ್ಯಕ್ರಮ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ನಿಮಗೆ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ, ಇದು ನಿಮ್ಮ ಪಠ್ಯಪುಸ್ತಕ ವಾಣಿಜ್ಯ ಗಂಗೋತ್ರಿ 1. ಇದನ್ನ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಖರೀದಿ ಮಾಡಿ. ಈಗ ಆಲ್ರೆಡಿ ಎಲ್ಲ ಕಡೆ ಲಭ್ಯ ಇದೆ ಮತ್ತು ಬೆಲೆನೂ ಕೂಡ ಅತ್ಯಂತ ಕಡಿಮೆ ಇದೆ. ಸೊ ನೀವು ಗೈಡ್ಗೆ ಹೋಗೋ ಬದಲು ನೇರವಾಗಿ ಪಠ್ಯಪುಸ್ತಕಕ್ಕೆ ಹೋಗಿ. ಹಾಗಿದ್ರೆ ಏನೇನೆಲ್ಲ ಇರುತ್ತೆ ನೋಡೋಣ. ಇಲ್ಲಿ ಮೊದಲನೇದು ಘಟಕ 1. ಇದು ಪಠ್ಯದಲ್ಲಿ ಪತ್ರಿಕೆ 1ರಲ್ಲಿ ಒಂದು ಪದ್ಯ ಭಾಗ ಮತ್ತೊಂದು ಗದ್ಯ ಭಾಗ ಇರುತ್ತೆ. ಆ ಗದ್ಯ ಭಾಗದಲ್ಲಿ ಘಟಕ 1 ಪದ್ಯ ಭಾಗ. ಈ ಪದ್ಯ ಭಾಗದಲ್ಲಿ ಒಟ್ಟು ನಿಮಗೆ 8 ಪದ್ಯಗಳು ಇರ್ತವೆ. 8 ಪದ್ಯಗಳು. ಈ 8 ಪದ್ಯಗಳನ್ನು ನೀವು ಒಟ್ಟು 50 ಅಂಕಗಳಿಗೆ ಓದಬೇಕು. ಈ 8 ಪದ್ಯಗಳಿಂದಲೇ ನಿಮಗೆ 50 ಅಂಕಗಳಿಗೆ ಪ್ರಶ್ನೆಗಳನ್ನು ಇರ್ತವೆ. ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂತಾನೆ, ಮುಖ್ಯ ಪರೀಕ್ಷೆ ಇರ್ತಕ್ಕಂಥದ್ದು C3 ಇರ್ತಕ್ಕಂಥದ್ದು ಒಟ್ಟು 80 ಅಂಕಗಳಿಗೆ. 80 ಅಂಕಗಳಲ್ಲಿ ಈ ಘಟಕ 1ರಲ್ಲಿ ಇರ್ತಕ್ಕಂಥ ಪದ್ಯ ಭಾಗದಿಂದಲೇ 50 ಅಂಕಗಳಿಗೆ ಪ್ರಶ್ನೆಗಳು ಇರ್ತವೆ. 50 ಅಂಕಗಳಿಗೆ ಅಂದರೆ ಅರ್ಧಕ್ಕಿಂತಲೂ ಹೆಚ್ಚು. ಇದು ಸವಿಸ್ತರ ಪಠ್ಯ ಆದ್ದರಿಂದ ಜಾಸ್ತಿ ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಸಂಪೂರ್ಣವಾಗಿ ಇದರ ಕಡೆ ಗಮನವನ್ನು ಜಾಸ್ತಿ ಕೊಡಬೇಕಾಗತ್ತೆ. ಹಾಗಿದ್ರೆ ಈ 8 ಪದ್ಯಗಳು ಯಾವ್ದು 8 ಪದ್ಯಗಳು? 1, BM ಶ್ರೀಕಂಠಯ್ಯವರ ಮೊದಲನೇ ಪದ್ಯ ಪ್ರಾರ್ಥನೆ. ಈ ಪ್ರಾರ್ಥನೆ ಅಂತಕ್ಕಂಥದ್ದು ನಿಮಗೆ ಮೊದಲನೇ ಪದ್ಯ. ಇದನ್ನು BM ಶ್ರೀಕಂಠಯ್ಯನವರು ಸಹ ಬರೆದಿರ್ತಕ್ಕಂಥದ್ದು. ಇದು ಮೊದಲನೇ ಪದ್ಯ. ಆದರೆ ನಿಮ್ಮ ಎರಡನೇ ಪದ್ಯ ಕುರುಡು ಕಾಂಚಾಣ. ಹೌದು, ಅಫ್ಕೋರ್ಸ್ ಕಾಮರ್ಸು ಅಂತಂದಮೇಲೆ ಕಾಂಚಾಣ ಅಂತಂದರೆ ಹೌದು, ವ್ಯವಹಾರ ಹೇಗೆ ಮಾಡಬೇಕು, ವಾಣಿಜ್ಯ ಚಟುವಟಿಕೆಗಳು ಹೇಗೆ ತಗೋಬೇಕು. ಅದಕ್ಕೆ ಏನೋಪ್ಪ ನಿಮಗಿದ್ರೂ ಸಹ ಹಣ ಹೇಗೆ ಮನುಷ್ಯನ ಜೀವನದಲ್ಲಿ ಆಟ ಆಡತ್ತೆ ಅನ್ನೋದಕ್ಕೋಸ್ಕರ ಕುರುಡು ಕಾಂಚಾಣ ಅಂತಕ್ಕಂಥ ದಾರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಕುರುಡು ಕಾಂಚಾಣ ಅನ್ನೋ ಪದ್ಯವನ್ನು ನಿಮಗೆ ಇಟ್ಟಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದು.
ಕುರುಡು ಕಾಂಚನ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ, ತುಂಬ ಚೆನ್ನಾಗಿರ್ತಕ್ಕಂಥ ಹಣದ ಕ್ರೌರ್ಯವನ್ನು ತಿಳಿಸ್ತಕ್ಕಂಥ ಒಂದು ಪದ್ಯ ಭಾಗ ಇದು ಕುರುಡು ಕಾಂಚನ. ನಂತರ ಮೂರನೇ ಪದ್ಯ ಸುಜನ ಅವರ 21ನೆಯ ಶತಮಾನಕ್ಕೆ 20ನೆಯ ಶತಮಾನದ ಮಾತು. 21ನೆಯ ಶತಮಾನಕ್ಕೆ 20ನೆಯ ಶತಮಾನದ ಮಾತು. ಹೌದು, 21ನೇ ಶತಮಾನಕ್ಕೆ ಕಳೆದು ಹೋಗಿರ್ತಕ್ಕಂಥ 20ನೇ ಶತಮಾನ ಏನನ್ನ ಹೇಳ್ತಿದೆ? ಹೌದು, ಸಾಮಾನ್ಯವಾಗಿ ಏನಾಗುತ್ತೆ, ಹಿರಿಯರಿಗೆ ಬುದ್ಧಿವಾದವನ್ನು ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಿಮಗೂ ಕೂಡ ಹೇಳಿರ್ತಾರೆ, ನಿಮ್ಮ ತಂದೆ ತಾಯಿ, ಹೌದು ನಾನು ಆಗಿದ್ದೆ, ನಾನು ಹೀಗಿದ್ದೆ, ಸೊ ನಾನು ಆ ರೀತಿ ಮಾಡೋದ್ರಿಂದ ನನಗೆ ಆ ಥರ ಸಮಸ್ಯೆ ಆಯಿತು, ನನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ನಾ ಪಟ್ಟಂಥ ಕಷ್ಟವನ್ನು ನೀನು ಅನುಭವಿಸ್ಬೇಡ, ಹಿರಿಯರು ನಮಗೆಲ್ಲ ಹೇಳ್ಕೊಡ್ತಾರೆ. ಹಾಗೆ 21ನೇ ಶತಮಾನಕ್ಕೆ ಅದರ ಹಿರಿಯನಾಗಿರ್ತಕ್ಕಂಥ 20ನೇ ಶತಮಾನ, ಆಗಿ ಹೋಗಿರ್ತಕ್ಕಂಥ ಶತಮಾನ ಏನನ್ನ ಹೇಳ್ತಾ ಇದೆ ಅನ್ನೋದನ್ನ ಪದ್ಯ ರೂಪದಲ್ಲಿ ಬರೆದಿರ್ತಕ್ಕಂಥ ಒಂದು ಪದ್ಯ ಸುಜನ ಅವ್ರದ್ದು. ಇದು ಸಹ ನಿಮಗೆ ಇರ್ತಕ್ಕಂಥ 3ನೇ ಪದ್ಯ. 4ನೇ ಪದ್ಯ ರೈಲ್ವೆ ನಿಲ್ದಾಣದಲ್ಲಿ, ಮೋಸ್ಟ್ಲಿ ಮೈಸೂರು ಮಲ್ಲಿಗೆ ಕವಿ ಹೆಂಗೆ ಅಂತಲೇ ಹೆಸರಾಗಿರ್ತಕ್ಕಂಥ KS ನರಸಿಂಹಸ್ವಾಮಿಯವರು ಬರೆದಿರ್ತಕ್ಕಂಥ ಒಂದು ಪದ್ಯ, ರೈಲ್ವೆ ನಿಲ್ದಾಣದಲ್ಲಿ. ಆಗಿದ್ರೆ ಇದು ಯಾವುದೋ ಪ್ರೇಮ ಕವಿತೆ ಇರ್ಬೋದಾ, ಪ್ರೀತಿಯ ಬಗ್ಗೆ ಬರೆದಿರ್ತಕ್ಕಂಥ ಕವಿತೆ ಇರ್ಬೋದಾ ಅಂತ ನಿಮ್ಗೆ ಆಲ್ರೆಡಿ ಯೋಚನೆ ಬರ್ತಿದೆ ಅಲ್ವಾ? ಮತ್ತೆ ಓಹೋ, ರಾಯರು ಮಾವನ ಮನೆಗೆ ಬಂದಿದ್ರು, ಈಗೆಲ್ಲಿಗೆ ಬರ್ತಾ ಇರ್ಬೋದು ಅಂತಲೂ ಕೂಡ ಯೋಚನೆ ಆಗ್ತಿರ್ಬೋದಲ್ಲ. ಹೌದು, ಅಂಥದ್ರಲ್ಲಿ ಇದು ಪ್ರೀತಿಯನ್ನು ಕುರಿತಾಗಿರ್ತಕ್ಕಂಥ ಕವಿತೆನೇ, ಆದರೆ ಇದು ತಾಯಿ ಮತ್ತು ಮಗಳ ನಡುವೆ ಇರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ, ಅವರಿಬ್ಬರ ನಡುವೆ ಇರ್ತಕ್ಕಂಥ ಭಾವನೆಗಳ ಸಂಘರ್ಷವನ್ನು ತಿಳಿಸ್ತಕ್ಕಂಥ, ಮಗಳ ಮೇಲೆ ತಾಯಿಗೆ ಎಷ್ಟು ಪ್ರೀತಿ ಇರುತ್ತೆ, ತಾಯಿಗೆ ಮಗಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಕವನ ರೈಲ್ವೆ ನಿಲ್ದಾಣದಲ್ಲಿ. ಈಗಲೇ ಹೇಳ್ಬಿಟ್ರೆ ನಿಮಗೆ ಕುತೂಹಲ ಹೋಗ್ಬಿಡ್ಬೋದು. ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಕವಿತೆ. ಬಹುಶಃ ಈ ಪದ್ಯ ಭಾಗವನ್ನು ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ತಾಯಿ ಕೂಡ ನೆನಪಾಗ್ಬೋದು. ನೋಡೋಣ ಅದರ ಬಗ್ಗೆ, ಆ ರೈಲ್ವೆ ನಿಲ್ದಾಣದಲ್ಲಿ ಅಂತಕ್ಕಂಥ ಕವನ. ನಂತರ ಹೌದು, KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥ ಖಾಲಿ ಸೈಟುಗಳು. ಖಾಲಿ ಸೈಟುಗಳು ಇದ್ಯಾವ ಪದ್ಯ ಅಂತ ಅನ್ಸುತ್ತಲ್ಲ, ಇದರ ಬಗ್ಗೆ ನಾವು ಪದ್ಯ ಮಾಡಬೇಕಾದ್ರೆ ತಿಳ್ಕೊಳ್ಳೋಣ. KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥ ಮತ್ತೊಂದು ಪದ್ಯ ಖಾಲಿ ಸೈಟುಗಳು. ಇದು ನಿಮ್ಗೆ ಇರ್ತಕ್ಕಂಥ 5ನೇ ಪದ್ಯ. ನಂತರ 6ನೇ ಪದ್ಯ ನಿಮಗೆ ಇರ್ತಕ್ಕಂಥ 6ನೇ ಪದ್ಯ ಸುರಮಂಗಳ ಬಾಯಿಯವರು ಬರೆದಿರ್ತಕ್ಕಂಥ ರಾರಾಗಳ ಮಧ್ಯೆ. ಹಾಗಿದ್ರೆ ಏನಿದು ರಾರಾ ಅಂದರೆ ರಾಮ ರಾವಣರ ಮಧ್ಯೆ ಏನಾಯಿತು? ಯುದ್ಧ ಆಯಿತು ಅಂತ ಗೊತ್ತಿದೆ. ಇವರಿಬ್ಬರ ನಡುವೆ ಸಿಕ್ಕಾಕೊಂಡು ಹಿಂಸೆಯನ್ನು ಅನುಭವಿಸಿದವ್ರು ಯಾರು? ಹಾಗಿದ್ರೆ ಈ ಪದ್ಯ ಭಾಗದಲ್ಲಿ ಏನಿದೆ ಅದನ್ನೆಲ್ಲನೂ ಪದ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವೆಲ್ಲ ತಿಳ್ಕೊಳ್ಳೋಣ. ನಂತರ 7ನೇ ಪದ್ಯ ಹೇಮಾ ಪಟ್ಟಣ ಶೆಟ್ಟಿಯವರು ಬರ್ತಿರ್ತಕ್ಕಂಥ ಅಪೂರ್ವನೂ ಗೊತ್ತಿದೆ ನಿಮಗೆ, ಅಪೂರ್ವನೂ ಸಹ ಗೊತ್ತಿದೆ. ಹಾಗಾಗಿ ಈ ಅಪೂರ್ವ ಅಂತಕ್ಕಂಥ ಪದ್ಯ ಭಾಗದಲ್ಲಿ ಯಾವ ವಿಷಯ ಇರ್ಬೋದು? ಹೇಮಾ ಪಟ್ಟಣ ಶೆಟ್ಟಿಯವರು ಯಾವುದನ್ನು ಕುರಿತು ಅಪೂರ್ವ ಅಂತಕ್ಕಂಥ ಪದ್ಯದಲ್ಲಿ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈ ಪದ್ಯವನ್ನು ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಯಾಕೆ ಈಗಲೇ ಎಲ್ಲನೂ ತಿಳ್ಕೊಬೋದಲ್ಲ ಅಂತ ಅನ್ಸ್ಬೋದು. ಹೌದು, ಕುತೂಹಲ ಇರಬೇಕಲ್ಲ, ಕೊನೆ ತನಕ ಇರಬೇಕಲ್ವಾ? ಹಾಗಾಗಿ ಆ ಪದ್ಯ ಭಾಗವನ್ನು ಮಾಡಬೇಕಿದ್ರೆ ನಾವು ತಿಳ್ಕೊಳ್ಳೋಣ. ಅದಕ್ಕೆಲ್ಲ ಮೊದಲು ಪ್ರತಿಯೊಬ್ಬರು ಸಹ ದಯವಿಟ್ಟು ಪಠ್ಯಪುಸ್ತಕವನ್ನು ಖರೀದಿ ಮಾಡಿ. ನಂತರ 8ನೇ ಮತ್ತು ಕೊನೆಯ ಪದ್ಯ ನಿಮ್ಮ ಪದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಚಪ್ಪಲಿ ಮತ್ತು ನಾನು. ಇದು ಮೂಡ್ನಾಲ್ಕು ಚಿನ್ನಸ್ವಾಮಿಯವರು ಬರೆದಿರ್ತಕ್ಕಂಥ ಪದ್ಯ. ಚಪ್ಪಲಿ ಮತ್ತು ನಾನು. ಅಯ್ಯೋ, ನಾವಂತೂ ಪ್ರತಿದಿನ ಚಪ್ಪಲಿ ಹಾಕೊಂಡೆ ಓಡಾಡ್ತೀವಿ. ಮತ್ತಿಲ್ಲಿ ಆಗಿರ್ಬೇಕಾದ್ರೆ ಚಪ್ಪಲಿಯನ್ನು ಕುರಿತಾಗಿರ್ತಕ್ಕಂಥ ಒಂದು ಪದ್ಯ ಇದೆಯಾ? ಅಥವಾ ಚಪ್ಪಲಿ ಮತ್ತು ನಾನು ಅಂತಕ್ಕಂಥ ಪದ್ಯ ಭಾಗದಲ್ಲಿ ಯಾವ ವಿಷಯವನ್ನು ಕುರಿತು ವರ್ಣನೆ ಮಾಡ್ಬೋದು, ಯಾವ ವಿಷಯವನ್ನು ಕುರಿತು ತಿಳಿಸಿರ್ಬೋದು? ಚಪ್ಪಲಿಗೂ ಅಥವಾ ಈ ಸಮಾಜಕ್ಕೂ ಏನಾದರೂ ನಡುವೆ ಅವರು ಸಂಬಂಧವನ್ನು ಕಲ್ಪಿಸಿದಾರಾ? ಅಥವಾ ಚಪ್ಪಲಿಯ ಹಾಗೆಯೇ ನಾವು ಯಾರನ್ನಾದರೂ ಟ್ರೀಟ್ ಮಾಡ್ತಿದ್ದೀವಾ? ಆ ಥರ ಕಷ್ಟವನ್ನು ಜನರೇನಾದ್ರು ಅನುಭವಿಸ್ತಿದ್ದಾರಾ? ಎಲ್ಲವನ್ನು ಕೂಡ ನಾವು
ಎಪ್ಪಲಿ ಮತ್ತು ನಾನು ಅಂತಕ್ಕಂಥ ಪದ್ಯ ಭಾಗದಲ್ಲಿ ತಿಳ್ಕೋಣ. ಈ ಒಟ್ಟು 8 ಪದ್ಯಗಳು ನಿಮಗಿದೆ. ಈ 8 ಪದ್ಯಗಳಿಗೆ ನಿಮಗೆ ಇಟ್ಟಿರ್ತಕ್ಕಂಥ ಒಟ್ಟು ಅಂಕಗಳು 50 ಅಂಕಗಳು. ನಿಮ್ಮ ಮನಸ್ಸಿನಲ್ಲಿ ನೆನಪಿರಲಿ, 50 ಅಂಕಗಳು. ನಿಮಗಿರ್ತಕ್ಕಂಥ C3 ಮೌಲ್ಯಮಾಪನ ಇರ್ತಕ್ಕಂಥದ್ದು 80. C3 ಮುಖ್ಯ ಪರೀಕ್ಷೆ ಇರ್ತಕ್ಕಂಥದ್ದು 80 ಅಂಕಗಳಿಗೆ. 80 ಅಂಕಗಳಲ್ಲಿ 50 ಅಂಕಗಳಿಗೆ ಈ 8 ಪದ್ಯಗಳಿಂದಲೇ ನಿಮಗೆ ಪ್ರಶ್ನೆ ಇರುತ್ತೆ. ನಂತರ ಘಟಕ 2 ಇದರಲ್ಲೇನಿದೆ? ಈ ಘಟಕ 2ರಲ್ಲಿ ಏನಿದೆ? ಪದ್ಯ ಭಾಗ ಆಯ್ತಪ್ಪ. ನಂತರ ಗದ್ಯ ಭಾಗ. ಇಲ್ಲಿ ಒಟ್ಟಿರ್ತಕ್ಕಂಥದ್ದು 5 ಗದ್ಯಗಳನ್ನು ನಿಮಗೆ ಇಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಗದ್ಯಗಳು. 5 ಗದ್ಯಗಳನ್ನ ಇಟ್ಟಿದ್ದಾರೆ. ಈ 5 ಗದ್ಯಗಳಿಂದ ನಿಮಗಿರ್ತಕ್ಕಂಥ ಒಟ್ಟು ಅಂಕಗಳು 30 ಅಂಕಗಳು. ಪದ್ಯ ಭಾಗದಲ್ಲಿ 50 ಅಂಕಗಳಿದ್ದರೆ ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು 30 ಅಂಕಗಳು. ಈ ಗದ್ಯ ಭಾಗದಲ್ಲಿ 30 ಅಂಕಗಳಿದೆ. ಹಾಗಾದರೆ ಈ ಘಟಕ 2ರಲ್ಲಿರ್ತಕ್ಕಂಥ ಗದ್ಯ ಭಾಗದಲ್ಲಿ ಯಾವುದೆಲ್ಲ ಗದ್ಯಗಳಿದೆ? ಮೊದಲನೇದು ಬೆಸಗರಹಳ್ಳಿ ರಾಮಣ್ಣವ್ರು ಬರೆದಿರ್ತಕ್ಕಂಥ ಸುಗ್ಗಿ. ಸಾಮಾನ್ಯ ನೀವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾದ್ರಿಂದ ಸುಗ್ಗಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾದರೆ ಈ ಸುಗ್ಗಿ ಅಂತಕ್ಕಂಥ ಗದ್ಯ ಭಾಗದಲ್ಲಿ ಯಾವ ವಿಷಯ ಇರ್ಬೋದು ನೋಡೋಣ. ಈ ಗದ್ಯ ಭಾಗವನ್ನು ಮಾಡೋ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡುವ ಸಂದರ್ಭ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂತರ 2 ಕಪ್ಪು ಹುಡುಗನ ಹಾಡು 2ನೇ ಗದ್ಯ. ಅಬ್ದುಲ್ ರಶೀದ್ ಅವರು ಬರೆದಿರ್ತಕ್ಕಂಥ ಕಪ್ಪು ಹುಡುಗನ ಹಾಡು. ಇದು ನಿಮ್ಗೆ ಇಟ್ಟಿರ್ತಕ್ಕಂಥ 2ನೇ ಗದ್ಯ ಭಾಗ. 3ನೇದು ಗದ್ಯ ಪ್ರಭುಶಂಕರ್ ಅವರು ಬರೆದಿರ್ತಕ್ಕಂಥ ಸಾವಿನ ಸುತ್ತ. ಪ್ರಭುಶಂಕರ್ ಅವರು ಬರೆದಿರ್ತಕ್ಕಂಥ ಮತ್ತೊಂದು ಗದ್ಯ ಸಾವಿನ ಸುತ್ತ. ಇದು 3ನೇ ಗದ್ಯ ಭಾಗ. 4ನೇದು KS ಭಗವಾನ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಪ್ರೇಮದ ಫಲಶ್ರುತಿ. ಹೌದಲ್ಲ? ಹೌದು. ನೀವು ಈಗ ಪದವಿ ವಿದ್ಯಾರ್ಥಿಗಳಾಗಿದ್ದೀರಾ. ಬದುಕನ್ನು ರೂಪಿಸ್ತಕ್ಕಂಥದ್ದು ಖಂಡಿತ ಪುಸ್ತಕಗಳೇ. ನಮ್ಮ ಬದುಕನ್ನು, ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಪುಸ್ತಕಗಳೇ. ಹಾಗಾಗಿ ಆ ಪುಸ್ತಕವನ್ನು ಪ್ರೀತಿಸೋದ್ರಿಂದ, ಏನೇನೇನೋ ಪ್ರೀತಿಸ್ತೈತಿ ಬಿಡಿ ಅದನ್ನ, ಆದರೆ ಪುಸ್ತಕವನ್ನು ಪ್ರೀತಿಸೋದ್ರಿಂದ ನಮಗೆ ಆಗ್ತಕ್ಕಂಥ ಅನುಕೂಲಗಳು ಏನೇನು ಅನ್ನೋದು ಕೂಡ ಪುಸ್ತಕ ಪ್ರೇಮದ ಫಲಶ್ರುತಿ ಅಂತಕ್ಕಂಥ ಗದ್ಯ ಭಾಗದಲ್ಲಿ ಇದೆ. ನಂತರ ಮತ್ತೊಂದು ಗದ್ಯ ಭಾಗ ಲೂಟಿಯ ಹೆದ್ದಾರಿಗಳು. ನಾಗೇಶ್ ಹೆಗಡೆಯವರು ಬರೆದಿರ್ತಕ್ಕಂಥ ಲೂಟಿಯ ಹೆದ್ದಾರಿಗಳು ನಿಮಗಿರ್ತಕ್ಕಂಥ 5ನೇ ಗದ್ಯ ಭಾಗ. ಈ 5 ಗದ್ಯಗಳು ಸಹ 5 ಗದ್ಯಗಳಿಂದ ನಿಮಗಿರ್ತಕ್ಕಂಥ ಒಟ್ಟು ಅಂಕಗಳು 30. ಸೊ ಹಾಗಾಗಿ ನೀವು ಅಧ್ಯಯನ ಮಾಡಬೇಕಾಗಿರೋದು ಒಟ್ಟು 8 ಪದ್ಯಗಳು 5 ಗದ್ಯಗಳು. ಈ ಒಟ್ಟು 8 ಪದ್ಯಗಳು 5 ಗದ್ಯಗಳಿಂದ ನಿಮಗೆ C1 ಮೌಲ್ಯಮಾಪನ, C2 ಮೌಲ್ಯಮಾಪನ ಮತ್ತು C3 ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ. ಮುಖ್ಯ ಪರೀಕ್ಷೆಯಲ್ಲಿರ್ತಕ್ಕಂಥದ್ದು ಒಟ್ಟು 80 ಅಂಕಗಳು. ಆ 80 ಅಂಕಗಳಲ್ಲಿ ಪದ್ಯ ಭಾಗ 1ರಿಂದಲೇ 50 ಅಂಕಗಳಿರ್ತವೆ. ನಂತರ ಗದ್ಯ ಭಾಗದಿಂದ ಇರ್ತಕ್ಕಂಥದ್ದು 30 ಅಂಕಗಳು. ಆಯಿತು. ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ನಂತರ ನಾನು ಮಾತಾಡ್ತಾ ಹೇಳಿದೆ ಏನಂತ, ವಾರದಲ್ಲಿ 4 ಪೀರಿಯಡ್ ನಿಮಗೆ ಕನ್ನಡ ಭಾಷಾ ಬೋಧನೆ ಇರುತ್ತೆ. ಆ 4 ಪೀರಿಯಡ್ನಲ್ಲಿ 3 ಪೀರಿಯಡ್ ಬೋಧನೆ ಇದ್ದರೆ 1 ಪೀರಿಯಡ್ ಪಠ್ಯಾಧಾರಿತ ಚಟುವಟಿಕೆಗಳು, ಟ್ಯುಟೋರಿಯಲ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಹಾಗಿದ್ದರೆ ಆ ಆ್ಯಕ್ಟಿವಿಟೀಸ್ ಏನಿರ್ಬೋದು? ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಕವಿತೆಗಳನ್ನು ಭಾವ ಅರ್ಥ ತಿಳಿಯುವಂತೆ ಓದಿಸುವುದು. ಹೌದು, ಕವಿತೆಗಳನ್ನ ಓದಿ ಅಂತಂದರೆ ಸುಮ್ಮನೆ ಓದ್ಬಿಡೋದಲ್ಲ. ಆ ಕವಿತೆಗಳನ್ನ ಹೇಳ್ತಾ ಇರಬೇಕಾದ್ರೆ ಅದ್ರ ಜೊತೆ ನಮ್ಮ ಫೀಲಿಂಗ್ಸ್ ಅದರಲ್ಲಿ ಎಕ್ಸ್ಪ್ರೆಸ್ ಆಗಬೇಕು. ಕವಿತೆಗಳನ್ನ ನಾವು ಓದ್ತಾ ಇರ್ಬೇಕಾದ್ರೆ ನೋಡೋ ಜನಕ್ಕೆ ನಮ್ಮ ಮುಖದ ಭಾವನೆಗಳಿಂದ, ನಾವು ಬಳಸ್ತಾ ಇರ್ತಕ್ಕಂಥ ಪದಗಳಿಂದ, ನಾವು ಬಳಸ್ತಿರ್ತಕ್ಕಂಥ ಪದಗಳ ರೀತಿಯಿಂದ, ವಾಕ್ಯದ ವಿನ್ಯಾಸದಿಂದ ಅವ್ರಿಗೆ ಅರ್ಥ ಆಗಬೇಕು. ಆ ರೀತಿ ಕವಿತೆಗಳನ್ನು ಭಾವ ಮತ್ತು ಅರ್ಥ ತಿಳಿಯೋ ಹಾಗೆ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗೋ ಹಾಗೆ ಅದನ್ನ ಓದಿಸ್ತಕ್ಕಂಥದ್ದು. ಮತ್ತು ಅದು ಸಹ ಪಠ್ಯಾಧಾರಿತ ಚಟುವಟಿಕೆ. ಕವಿತೆಗಳಲ್ಲಿರುವ ವಿಶೇಷ ಪದ, ನುಡಿಗಟ್ಟು, ಗಾದೆ ಇವುಗಳನ್ನು ಗುರುತಿಸಿ ಸ್ವಂತ ವಾಕ್ಯಗಳಲ್ಲಿ ಬಳಸಲು ಸೂಚಿಸುವುದು. ಹೌದು, ಪದ್ಯಗಳಲ್ಲಿ ಇರ್ತವೆ, ಕವಿತೆಗಳಲ್ಲಿ ಇರ್ತವೆ. ಯಾವುದೋ ವಿಶೇಷ ಪದ ಇರುತ್ತೆ, ನುಡಿಗಟ್ಟಿರುತ್ತೆ, ಗಾದೆ ಇರುತ್ತೆ, ಅವುಗಳನ್ನ ಗುರುತಿಸ್ಬೇಕು. ಹೌದು, ಇದು ಯಾವುದೋ ವಿಶೇಷವಾಗಿರ್ತಕ್ಕಂಥ ಪದ,
ಇದನ್ನು ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು ಅಂದ್ಕೊಂಡು ಸಹ ನಾವು ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ನಂತರ ಕವಿತೆಗಳ ವಸ್ತು ಆಶಯಗಳನ್ನು ಪ್ರಸ್ತುತಕ್ಕೆ ಅನ್ವಯಿಸಿ ವಿಚಾರ ಮಂಡನೆ, ಗುಂಪು ಚರ್ಚೆ ಏರ್ಪಡಿಸುವುದು. ಹೌದು, ಕೆಲವೊಂದು ಸಾರಿ ನಿಮಗೆ ವಿಚಾರ ಸಂಕಿರಣ ನಿಮ್ಮಲ್ಲಿ ಗುಂಪು ಮಾಡಿ ಚರ್ಚೆ ಬಿಡ್ತೀವಿ. ಹೌದು, ಪದ್ಯ ಭಾಗದಲ್ಲಿ ಕೆಲವೊಂದು ಪದ್ಯ ಭಾಗದಲ್ಲಿ ಇರತಕ್ಕಂಥ ವಿಷಯ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಿರ್ಬೋದು. ಕೆಲವು ಪದ್ಯ ಭಾಗ ಹೌದು ಇದು ಪ್ರಸ್ತುತಕ್ಕೆ ಸಂಬಂಧಿಸಿದ ಹಾಗೆಯೇ ಇದೆ ಅಂತ ಅನ್ನಿಸ್ಬೋದು. ಇದರ ಬಗ್ಗೆ ನಿಮ್ಮದೆಲ್ಲ ಒಪಿನಿಯನ್ ಹೇಗಿರುತ್ತೆ ಅಂತ ತಿಳಿಯೋದು. ಇತರ ಚಟುವಟಿಕೆಗಳನ್ನ ನಾವು ಟ್ಯುಟೋರಿಯಲ್ಸಲ್ಲಿ ಅಂದರೆ ಪಠ್ಯ ಆಧಾರಿತ ಚಟುವಟಿಕೆಗಳಲ್ಲಿ ನಾವು ನಡೆಸ್ತೀವಿ. ನಂತರ ಕವಿತೆಗಳಿಗೆ ರಾಗ ಸಂಯೋಜಿಸಿ ಆಡಲು ಉತ್ತೇಜಿಸುವುದು, ಬಹುಮಾಧ್ಯಮಗಳನ್ನು ಬಳಸಿಕೊಳ್ಳುವುದು. ಹೌದು, ಕವಿತೆಗಳನ್ನ ಹಾಡಲೂಬೋದಲ್ಲ ಕವಿತೆಯನ್ನು, ಹಾಗಾಗಿ ಕವಿತೆಯನ್ನು ಹಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಡ್ಬೋದು. ನಂತರ ಈ ರೀತಿ ಕವಿತೆಗಳ ವಸ್ತು ಮತ್ತು ಆಶಯಗಳನ್ನು ಸೃಜನಾತ್ಮಕವಾಗಿ ಕವಿತೆ ರಚನೆ, ಸ್ವಾನುಭವ ಕಥನ, ಚಿತ್ರಕಲೆ, ಮಣ್ಣಿನ ಮಾದರಿ, ಛಾಯಾಚಿತ್ರ ಇತ್ಯಾದಿ ಪ್ರಕಟಿಸುವಂತೆ ಸೂಚಿಸುವುದು. ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಗುಂಪುಗಳಾಗಿ ವಿಂಗಡಿಸಿ ನಡೆಸಬಹುದು. ಹೌದು, ನಿಮ್ಮ ಒಬ್ಬೊಬ್ಬರು ಕೈಲೂ ಮಾಡಿಸ್ತಾ ಇರ್ಬೋದು. ಕೆಲವೊಂದು ಸಾರಿ ನಿಮ್ಮ ಗ್ರೂಪ್ ಆಗಿ ಕೂಡ ಮಾಡಿ ಈ ಟ್ಯುಟೋರಿಯಲ್ಸ್ ಆ್ಯಕ್ಟಿವಿಟೀಸ್ನ ನಾವು ವಾರಕ್ಕೊಂದ್ಸಾರಿ ನಡೆಸ್ತೀವಿ. ಜೊತೆಗೆ ವಿದ್ಯಾರ್ಥಿಗಳು ಪಠ್ಯಾಧಾರಿತ ಚಟುವಟಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿಡುವಂತೆ ಸೂಚಿಸುವುದು. ಹೌದು, ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಇರ್ಬೋದು, ಅದೆಲ್ಲನೂ ಕೂಡ ಸಂಗ್ರಹಣೆ ಮಾಡೋಕ್ಕೆ ಕೂಡ ನಾವು ತಿಳಿಸ್ಬೋದು. ನಾವು ವಾರದಲ್ಲಿ ಒಂದು ಪೀರಿಯಡ್ ನಿಮಗೆ ಪ್ರತಿಯೊಬ್ಬರಿಗೂ ನೆನಪಿರಲಿ. ಜೊತೆಗೆ ಇದು ಪದ್ಯ ಭಾಗದಲ್ಲಿ ಪಠ್ಯಾಧಾರಿತ ಚಟುವಟಿಕೆಗಳು. ಹಾಗಾದರೆ ಗದ್ಯ ಭಾಗದಲ್ಲಿ ಏನಿರುತ್ತೆ? ಅಫ್ಕೋರ್ಸ್ ಇಲ್ಲೂ ಸಹ ಗದ್ಯದ ಭಾಗಗಳನ್ನು ಭಾವ ಅರ್ಥ ತಿಳಿಯುವಂತೆ ಓದಿಸುವುದು. ಪದ್ಯ ಭಾಗಗಳಲ್ಲಿರುವ ವಿಶೇಷ ಪದ, ನುಡಿಗಟ್ಟು, ಗಾದೆ ಇವುಗಳನ್ನು ಗುರುತಿಸಿ ಸ್ವಂತ ವಾಕ್ಯಗಳಲ್ಲಿ ಬಳಸಲು ಸೂಚಿಸುವುದು. ಗದ್ಯ ಭಾಗಗಳ ವಸ್ತು ಆಶಯಗಳನ್ನು ಪ್ರಸ್ತುತಕ್ಕೆ ಅನ್ವಯಿಸಿ ವಿಚಾರ ಮಂಡನೆ, ಗುಂಪು ಚರ್ಚೆ ಏರ್ಪಡಿಸುವುದು. ಹೌದು, ಈಗ ನೀವು ಮಾತಾಡಿ ಅಂತಂದರೆ ಏನೇನೋ ಮಾತಾಡೋದಲ್ಲ. ಪದ್ಯಕ್ಕೆ, ಪಠ್ಯಕ್ಕೆ, ಗದ್ಯಕ್ಕೆ ಸಂಬಂಧಿಸಿದ ಹಾಗೆಯೇ ನೀವು ಚರ್ಚೆಯನ್ನು ಮಾಡಬೇಕು. ಯಾಕೆ ಆ ರೀತಿ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಸಿಗತ್ತೆ. ನಂತರ ಗದ್ಯ ಭಾಗಗಳನ್ನು ಬಳಸಿಕೊಂಡು ಗದ್ಯ ಭಾಗದಲ್ಲಿರತಕ್ಕಂಥ ವಸ್ತು ಮತ್ತು ಆಶಯಗಳನ್ನು ಬಳಸ್ಕೊಂಡು ಅದನ್ನು ಸೃಜನಾತ್ಮಕವಾಗಿ ಮತ್ತೊಮ್ಮೆ ಬೇರೆ ರೂಪದಲ್ಲಿ ರೂಪಿಸೋಕ್ಕೂ ಕೂಡ ನಿಮಗೆ ತಿಳಿಸ್ಬೋದು. ಉದಾಹರಣೆಗೆ ನಾಟಕ ಮಾಡಿ ಅಂತ ಹೇಳ್ಬೋದು, ಕಥೆಯನ್ನು ರಚನೆ ಮಾಡಿ ಅಂತ ಹೇಳ್ಬೋದು, ಚಿತ್ರಕಲೆಯನ್ನು ಮಾಡಿ ಅಂತ ಹೇಳ್ಬೋದು. ಏನು ಬೇಕಾದರೂ ಕೂಡ ನಾವು ಮಾಡ್ಬೋದು. ಜೊತೆಗೆ ಇಲ್ಲೂ ಕೂಡ ಚಟುವಟಿಕೆಗಳನ್ನ ಖಂಡಿತವಾಗಿ ಒಬ್ಬರ ಕೈಲಿ ಕೂಡ ಮಾಡಿಸ್ಬೋದು, ವಿದ್ಯಾರ್ಥಿಗಳನ್ನ ಗುಂಪುಗಳಾಗಿ ವಿಂಗಡಿಸಿ ಕೂಡ ಮಾಡ್ಬೋದು. ಇದು ನಾವು ಮಾಡ್ತಕ್ಕಂಥ ಟ್ಯುಟೋರಿಯಲ್ಸ್ ಆ್ಯಕ್ಟಿವಿಟೀಸಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಒಟ್ಟು ಸರಿಯಪ್ಪ, ವಾರದಲ್ಲಿ 4 ಪೀರಿಯಡು ಪಾಠ ಆಯಿತು. 3 ಪೀರಿಯಡು ನೇರ ಬೋಧನೆ, 1 ಪೀರಿಯಡು ಟ್ಯುಟೋರಿಯಲ್ ಆ್ಯಕ್ಟಿವಿಟೀಸು. ನಮಗೆ ಕೊನೆಯದಾಗಿ ಎಕ್ಸಾಮ್ ಇರುತ್ತೆ, C3 ಮುಖ್ಯ ಪರೀಕ್ಷೆ. ಈ ಮುಖ್ಯ ಪರೀಕ್ಷೆ ಹೇಗಿರ್ಬೋದು ಅಂತ ಅನಿಸ್ತಿರ್ಬೋದಲ್ಲ. ಹೌದು, ಈ ನಿಮಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಮಾದರಿ ಏನಕ್ಕೆ ಪ್ರಾರಂಭದಲ್ಲೇ ಅಯ್ಯೋ ಇನ್ನು ಪಾಠನೇ ಶುರುವಾಗಿಲ್ಲ, ಆಗ್ಲೇ ಕ್ವೆಶನ್ ಪೇಪರ್ ಹೆಂಗಿರುತ್ತಲ್ಲ ಅಂತ ಹೊರಟೋಗ್ತಿದ್ದಾರೆ. ತುಂಬ ಟಫ್ ಇರುತ್ತಾ, ತುಂಬ ಕಷ್ಟ ಇರುತ್ತಾ, ನಾವು ಡಿಗ್ರಿಗೆ ಬೇರೆ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೆವರ್. ನೀವು ಆಸಕ್ತಿ ಇಟ್ಟು ನೀವು ಪ್ರತಿಯೊಂದಲ್ಲೂ ಬೋಧನೆಯಲ್ಲಿ ಪಾಠವನ್ನು ಸರಿಯಾಗಿ ಕೇಳಿದ್ದೇ ಆದರೆ, ಆಸಕ್ತಿ ಇಟ್ಟು ನೀವು ಓದಿದ್ದೇ ಆದರೆ ಈ ಪರೀಕ್ಷೆ ಏನೇನೂ ಕೂಡ ಅಲ್ಲ. ಆದರೆ ಈಗಲೇ ಯಾಕೆ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಾನು ಹೇಳ್ತಿದ್ದೀನಿ ಅಂತ ಅನ್ಸ್ಬೋದು ನಿಮಗೆ. ಹೌದಲ್ಲ? ಹೌದು, ನಾವು ಒಂದು ಮನೆಯನ್ನು ಕಟ್ಟಬೇಕು ಅನ್ಕೋತೀವಿ. ಮನೆ ಕಟ್ಟಬೇಕು, ಇನ್ನು ಫೌಂಡೇಶನ್ ಹಾಕಿರಲ್ಲ, ನಾವು ಅಡಿಪಾಯವನ್ನು ಕೂಡ ಹಾಕಿಲ್ಲ. ಆಗಲೇ ನಮ್ಮ ತಲೆಯಲ್ಲಿ ಏನಿರುತ್ತೆ? ಹೌದು, ಅಂತಿಮವಾಗಿ ನಮ್ಮ ಮನೆ ಹೇಗಿರಬಹುದು, ಪರಿಪೂರ್ಣವಾಗಿ ಬಂದಾಗ ಹೀಗೆಲ್ಲ ಇದ್ದರೆ ಮನೆ ಚೆನ್ನಾಗಿರುತ್ತೆ ಅಂತ ನಾವು ಯೋಚನೆ ಮಾಡಿರ್ತೀವಲ್ಲ, ಹಾಗೆಲ್ಲ ಇದು ಅದಕ್ಕೆ ತಕ್ಕ ಹಾಗೆ ನಾವು ಅಡಿಪಾಯವನ್ನು ಹಾಕ್ತೀವಿ, ಗೋಡೆಯನ್ನು ಕಟ್ತೀವಿ, ಮನೆಯನ್ನು ಕಟ್ತೀವಿ, ಎಲ್ಲನೂ ಮಾಡ್ತೀವಿ. ಹಾಗೆಯೇ ಪ್ರಶ್ನೆ ಪತ್ರಿಕೆಯ ಮಾದರಿ ಹೀಗಿದೆ. ನಮಗೆ ಪ್ರಶ್ನೆ ಪತ್ರಿಕೆ ಹೀಗಿರುತ್ತೆ, ನಾನು ಉತ್ತರವನ್ನು ಹೀಗೆ ಮಾಡಬೇಕಾಗಬಹುದು ಅಂತ ನಿಮಗೆ ಮೊದಲೇ ಗೊತ್ತಿದ್ದರೆ ಪ್ರಾರಂಭದಿಂದಲೇ ಅದಕ್ಕೆ ತಕ್ಕ ಹಾಗೆ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಸರಿ ಹೋಗುತ್ತೆ ಅನ್ನೋ ಒಂದೇ ಕಾರಣದಿಂದಾಗಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಾವು ಇಲ್ಲಿನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
ಮೊದಲು ಹೇಳಿದಾಗೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ ಇರುತ್ತೆ. ಯಾವುದೇ ಕಾರಣಕ್ಕೂ ಕೊನೆಗೆ ಒಂದು ಪರೀಕ್ಷೆ ಇರುತ್ತೆ, ಬರ್ಬೋಣ ಗಟ್ ಮಾಡ್ಕೊಂಡು ಅಂದ್ಕೋಬೇಡಿ. C1 ಪರೀಕ್ಷೆ C1 ಮೌಲ್ಯಮಾಪನ 10 ಅಂಕಗಳಿಗೆ, C2 ಮೌಲ್ಯಮಾಪನ 10 ಅಂಕಗಳಿಗೆ, C3 ಮುಖ್ಯ ಪರೀಕ್ಷೆ 80 ಅಂಕಗಳಿಗೆ, ಒಟ್ಟು 100 ಅಂಕಗಳಿಗೆ. 80 ಅಂಕಗಳಲ್ಲಿ ಏನೆಲ್ಲ ಇರುತ್ತೆ? ನಿಮಗೆ ಎದುರುಗಡೆ ಕಾಣ್ತಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯ ಮಾದರಿ. ನಿಮಗೆ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಬರಲಿಕ್ಕಿರ್ತಕ್ಕಂಥ ಅವಧಿ 3 ಗಂಟೆ. ಸೊ 3 ಗಂಟೆ. ಒಟ್ಟು ಗರಿಷ್ಠ ಅಂಕಗಳಿರ್ತಕ್ಕಂಥದ್ದು 80. ಇದರಲ್ಲಿ ಪದ್ಯ ಭಾಗದಿಂದ ಒಟ್ಟು 50 ಅಂಕಗಳಿಗೆ ಪ್ರಶ್ನೆ ಇರ್ತವೆ. ಹಾಗಿದ್ರೆ ಏನೆಲ್ಲ ಇರುತ್ತೆ? ಅದು ಮೊದಲನೇದು, ಒಂದು ಪದ್ಯ ಭಾಗದ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ. ನಿಮಗೆ 2 ಪದ್ಯ ಭಾಗಗಳನ್ನ ಕೊಟ್ಟಿರ್ತಾರೆ. 2 ಪದ್ಯ ಭಾಗಗಳನ್ನ ಕೊಟ್ಟು ಅದರಲ್ಲಿ 2ರಲ್ಲಿ ಒಂದು ಪದ್ಯ ಭಾಗದ ಭಾವವನ್ನು ಸಂದರ್ಭ ಸಹಿತ ವಿವರಿಸಬೇಕು. ಇದಕ್ಕಿರ್ತಕ್ಕಂಥ ಅಂಕಗಳು 5. ನಂತರ ಇಲ್ಲಿ 2 ಕೊಟ್ಟಿರ್ತಾರೆ. 2 ಪದ್ಯ ಭಾಗಗಳಲ್ಲಿ ಒಂದನ್ನು ನೀವು ಉತ್ತರಿಸಬೇಕು. ಒಟ್ಟು ಅಂಕ ಇರ್ತಕ್ಕಂಥದ್ದು 5 ಅಂಕ. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಒಂದೊಂದು ಪ್ರಶ್ನೆಗೂ ಒಂದೊಂದು ಅಂಕ, ಒಂದೊಂದು ಮಾರ್ಕ್ಸ್ ಇರುತ್ತೆ. 5ಕ್ಕೆ 5 ಬರಿಬೇಕು. ನಿಮ್ಗೆ ಆಪ್ಷನ್ ಇರಲ್ಲ. ಆಪ್ಷನ್ನು ಖಂಡಿತ ಇರಲ್ಲ. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ 5 ಪ್ರಶ್ನೆ ಇರುತ್ತೆ. 5 ಕೂಡ ಅಟೆಂಡ್ ಮಾಡಬೇಕು. ನಂತರ 3 ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ. 5 ವಾಕ್ಯ ಕೊಟ್ಟಿರ್ತಾರೆ. 5 ವಾಕ್ಯದಲ್ಲಿ ನೀವು 3 ವಾಕ್ಯನ ಸಂದರ್ಭ ಸಹಿತ ವಿವರಿಸಬೇಕಿರುತ್ತೆ. ಇಲ್ಲಿ ಒಂದೊಂದಕ್ಕೂ ಕೂಡ 4 ಅಂಕಗಳಿರ್ತವೆ. ಒಟ್ಟು ಇರತಕ್ಕಂಥದ್ದು 12 ಅಂಕ. ನಂತರದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಅದರಲ್ಲಿ 2ಕ್ಕೆ ಟಿಪ್ಪಣಿ ಬರೆಯಿರಿ. ಇದರಲ್ಲಿ ಆಪ್ಷನ್ ಇರಲ್ಲ. 2ಕ್ಕೆ ಟಿಪ್ಪಣಿ ಬರೀಬೇಕಾಗಿರುತ್ತೆ. ಸೊ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ 2 ಅಂಕಗಳಿರ್ತವೆ. ನಂತರ ಟಿಪ್ಪಣಿಯ ನಂತರ ನಿಮ್ಗೇನು ಕೇಳಿರ್ತಾರೆ? ಒಂದು ವಿಷಯ ಕುರಿತು ಸ್ವಂತ ಅಭಿಪ್ರಾಯವನ್ನು ಬರೆಯಿರಿ. ಇಲ್ಲಿ ಏನಾಗಿರ್ತದೆ? ಪಠ್ಯದಲ್ಲಿರ್ತಕ್ಕಂಥ ವಸ್ತುವನ್ನು ಕುರಿತು ಇಲ್ಲಿ ಮೇಷ್ಟ್ರು ಹೇಳಿದ್ನಾರು ಆಗಲಿ ಅಥವಾ ಫೀಡ್ನಲ್ಲಿರೋದಾರು ಆಗಲಿ ಬರೀರಿ ಅಂತ ಕೇಳ್ತಿಲ್ಲ ಅವರು. ನಿಮ್ಮ ಸ್ವಂತ ಅಭಿಪ್ರಾಯವನ್ನು ಬರೀಬೇಕು. ನಿಮ್ಗೇನು ಅನಿಸುತ್ತೆ ಆ ಪಠ್ಯದಲ್ಲಿರ್ತಕ್ಕಂಥ ವಸ್ತುವನ್ನು ಕುರಿತು, ನಿಮ್ಮ ಭಾವನೆಗಳು ಹೇಗಿದೆ ಅದನ್ನು ಕುರಿತು ನಿಮ್ಮ ಸ್ವಂತ ಅಭಿಪ್ರಾಯವನ್ನು ನಿರೂಪಿಸಿ, ಅಭಿಪ್ರಾಯವನ್ನು ಬರೀರಿ ಅಂತ ಕೇಳ್ತಾರೆ. ಅಲ್ಲಿ 2 ಪ್ರಶ್ನೆ ಕೇಳ್ತಾರೆ. 2 ಪ್ರಶ್ನೆಯಲ್ಲಿ ಒಂದನ್ನು ನೀವು ಆನ್ಸರ್ ಮಾಡಬೇಕು. ಅದಕ್ಕೆ 4 ಅಂಕ ಇರುತ್ತೆ. ನಂತರದಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ 2 ಪ್ರಶ್ನೆ ಇಟ್ಟಿರ್ತಾರೆ. 2 ಪ್ರಶ್ನೆ ಕೇಳಿರ್ತಾರೆ. 2 ಪ್ರಶ್ನೆಯಲ್ಲಿ ನೀವು ಒಂದು ಉತ್ತರಿಸಬೇಕಾಗಿರೋದು. ಒಂದಕ್ಕೆ ಇರ್ತಕ್ಕಂಥ ಅಂಕಗಳು ಒಟ್ಟು 10 ಮಾರ್ಕ್ಸ್ದು ಒಂದು ಕ್ವೆಶನ್ ಇರುತ್ತೆ. ಅವರು 2 ಕ್ವೆಶನ್ ಕೇಳಿರ್ತಾರೆ. 2ರಲ್ಲಿ ನೀವು ಒಂದನ್ನು ಬರಿಬೇಕು. ನಂತರ 2 ಪ್ರಶ್ನೆಗಳಿಗೆ ಉತ್ತರಿಸಿ. ನಂತರ 5 ಮಾರ್ಕ್ಸ್ನ 2 ಪ್ರಶ್ನೆ ಇರ್ತವೆ. 5 ಮಾರ್ಕ್ಸ್ನ 2 ಪ್ರಶ್ನೆ ಇರ್ತವೆ. ಆ 2ರಲ್ಲಿ ನಿಮ್ಗೆ ಕೊಟ್ಟು 4 ಕೊಟ್ಟಿರ್ತಾರೆ. ಆ 4ರಲ್ಲಿ ಯಾವುದಾದ್ರೂ 2ಅನ್ನು ನೀವು ಬರಿಬೇಕು. ಇದು ಪದ್ಯ ಭಾಗದಲ್ಲಿ ಇರ್ತಕ್ಕಂಥ ಒಟ್ಟು 50 ಅಂಕಗಳಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆಗಳು. ನಂತರ 30 ಅಂಕಗಳಿಗೆ ನಿಮ್ಮ ಗದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು 30 ಅಂಕಗಳು. 30 ಅಂಕಗಳಿಗೆ ಪ್ರಶ್ನೆಗಳು ಹೇಗೆಲ್ಲ ಇರ್ತವೆ? ಇಲ್ಲಿ ಮೊದಲನೇದು 2 ಪ್ರಶ್ನೆ ಕೊಟ್ಟಿರ್ತಾರೆ. 2 ಪ್ರಶ್ನೆ ಅದು 10 ಅಂಕಗಳಿಗೆ 2 ಪ್ರಶ್ನೆನಲ್ಲಿ ಒಂದಕ್ಕೆ ನೀವು ಉತ್ತರಿಸಬೇಕು. ಇಲ್ಲ ಆಪ್ಷನ್ ಇರುತ್ತೆ. 2ರಲ್ಲಿ ಒಂದಕ್ಕೆ ಉತ್ತರಿಸಬೇಕು. ನಂತರ ಮತ್ತೊಮ್ಮೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ 2 ಪ್ರಶ್ನೆ ಕೊಟ್ಟಿರ್ತಾರೆ. ಆ 2ರಲ್ಲೂ ಕೂಡ ಅದನ್ನು ನೀವು ಉತ್ತರಿಸಬೇಕಾಗೋದು ಬರೀ ಒಂದೇ ಪ್ರಶ್ನೆಗೆ ಮಾತ್ರ. ಅದು ಕೂಡ ಇರ್ತಕ್ಕಂಥದ್ದು 10 ಅಂಕಗಳಿಗೆ ಮಾತ್ರ. ಸೊ ಮೊದಲನೇ ಕೂಡ 10 ಅಂಕಗಳಿಗೆ 2 ಪ್ರಶ್ನೆ ಕೊಟ್ಟು ಒಂದು ಉತ್ತರಿಸಿ ಅಂತ ಕೇಳಿರ್ತಾರೆ. ನಂತರ ಕೂಡ 2 ಪ್ರಶ್ನೆ ಕೊಟ್ಟು ಒಂದನ್ನು ಉತ್ತರಿಸಿ ಅಂತ ಕೇಳಿರ್ತಾರೆ. ನಂತರ ಕೊನೆಯದಾಗಿ 5 ಅಂಕಗಳ ಪ್ರಶ್ನೆ. ಒಟ್ಟು 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರಿಸಬೇಕು. 2 ವಿಷಯಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಉತ್ತರಿಸಿ. 2 ವಿಷಯಗಳ ಕುರಿತು ನೀವು ಅತ್ಯಂತ ಸಂಕ್ಷಿಪ್ತವಾಗಿ 5 ಅಂಕಗಳಿಗೆ ಉತ್ತರಿಸಬೇಕು. ಅವರು ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಅರ್ಥ ಆದ ಹಾಗೆ ಟೋಟಲ್ ಈ ಗದ್ಯ ಭಾಗದಲ್ಲಿ ನಿಮಗೆ 30 ಅಂಕಗಳಿಗೆ ಇರ್ತವೆ. ನಾವು ಮೊದಲಿಂದ ಓದಬೇಕಾದ್ರೆ ಈ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿದೆ ಅನ್ನೋದನ್ನು ತಿಳ್ಕೊಂಡಿದ್ರೆ ನಾವು ಅಧ್ಯಯನ ಮಾಡೋದು ನಮಗೆ ಸುಲಭ ಆಗತ್ತೆ. ಓದಬೇಕಾದ್ರೆ ಏನಾಗುತ್ತೆ? ಹೌದು,
ಯಾವ ಪದ್ಯ ಭಾಗದ ಭಾಗವನ್ನು ಅವ್ರು ಕೇಳ್ಬೋದು, ಯಾವ ಪದ್ಯ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗಗಳಿವೆ ಅಂತ ನಮ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಯಾವುದನ್ನು ಸಂದರ್ಭ ಸಹಿತ ಕೇಳಬಹುದು, ನಂತರ ಒಂದು ವಾಕ್ಯಗಳಿಗೆ ಹೇಗೆಲ್ಲ ಕೇಳ್ಬೋದು ಅನ್ನೋದನ್ನ ಮುಂಚಿತವಾಗಿ ತಿಳಿಯೋದಕ್ಕೆ ಅನುಕೂಲ ಆಗತ್ತೆ. ಸೊ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಪಠ್ಯಪುಸ್ತಕವನ್ನು ಮರೀದೇ ಖರೀದಿ ಮಾಡಿ. ನಂತರ ತರಗತಿಗಳಿಗೆ ಪಠ್ಯಪುಸ್ತಕವನ್ನು ಶುರುವಾದ ನಂತರ ತಗೊಂಡು ಬನ್ನಿ. ನಂತರ ಪಾಠ ನಾವು ಮಾಡ್ತೀವಿ, ನಂತರ ನೀವು ಕೇಳ್ತೀರಾ, ಹಾಗಂದು ಮಾತ್ರ ನಿಮ್ಮನ್ನ ಬಿಡ್ತೀವಿ ಹಾಗೆ ಬಿಡ್ತೀವಿ ಅಂತ ಖಂಡಿತ ತಿಳ್ಕೊಬೇಡಿ. ವಾರದ ಕೊನೆಯಲ್ಲಿ ಟ್ಯುಟೋರಿಯಲ್ಸ್ ಚಟುವಟಿಕೆಗಳಿರ್ತವೆ. ಹೌದು, ನೀವು 3 ಅವಧಿಗಳಲ್ಲಿ ಏನು ಕಲ್ತಿದ್ದೀರಾ ಅದನ್ನು ಆ 4ನೇ ಅವಧಿಯಲ್ಲಿ ನಿಮ್ಮಿಂದಲೇ ಹೊರಗೆಳಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ಒಂದು ವಿಚಾರ ನೆನಪಿರಲಿ, ಹೆದರೋ ಅವಶ್ಯಕತೆ ಖಂಡಿತ ಇಲ್ಲ. ನನಗಂತೂ 100ಕ್ಕೆ 100 ನಂಬಿಕೆ ಇದೆ. ಪ್ರತಿಯೊಬ್ಬರು ಕೂಡ ನೀವು ಕನ್ನಡ ಪಠ್ಯವನ್ನು ಇಷ್ಟಪಡ್ತೀರಾ ಹಾಗೂ ಕನ್ನಡ ಪಠ್ಯದ ಅಧ್ಯಯನವನ್ನು ಖಂಡಿತ ಆನಂದಿಸ್ತೀರಾ ಅಂತ ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ಅವಧಿಯಲ್ಲಿ ನಾವು ಪದ್ಯ ಭಾಗವನ್ನು ಓದಲಿಕ್ಕೆ, ಪದ್ಯದಲ್ಲಿ ಮೊದಲನೇ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಶುರು ಮಾಡೋಣ. ಆಯಿತಾ? ಎಲ್ಲರೂ ಕೂಡ ಸಾಧ್ಯ ಆದರೆ ಅಷ್ಟರೊಳಗಡೆ ಪಠ್ಯಪುಸ್ತಕವನ್ನು ಈಗ ಆಲ್ರೆಡಿ ಲಭ್ಯ ಇದೆ, ಪಠ್ಯಪುಸ್ತಕವನ್ನು ಎಲ್ಲರೂ ಖರೀದಿ ಮಾಡಿ.